Problem number 13, 2 pit balls. This was also over, this we have to discuss. Okay, look here. Two pit balls, each of mass 10 to the power of minus 3 kg are suspended from the same point by means of a silk thread 0.5 meter long. On charging the balls equally, they are found to repel each other to a distance of 0.2 meter. Calculate the charge on each ball. So look here, these are the two pit balls. They are suspended as if they are simple pendulum. Okay. ಸೊ ಇಲ್ಲೇನಾಗಿದೆ, ಒಂದು ಸಿಲ್ಕ್ ಥ್ರೆಡ್ಡಿಂದ ಮಾಡಿದ್ದಾರೆ. ಅವುಗಳದ್ದು ಲೆಂತ್ ಎಷ್ಟಿದೆ ನೋಡಿ, 0.5 ಮೀಟರ್ ಲಾಂಗ್ ಇದೆ. ಅದನ್ನು ಚಾರ್ಜ್ ಮಾಡ್ತಾಯಿದ್ವಿ ಈಕ್ವಲಾಗಿ. ಒಂದ್ರ ಮೇಲೆ ಎಷ್ಟಿದೆಯೋ ಇನ್ನೊಂದ್ರ ಮೇಲೂ ಅಷ್ಟೇ ಚಾರ್ಜ್ ಇದೆ. ಓಕೆ, ಸೇಮ್ ಟೈಪ್ ಆಫ್ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ, ಇದು ಪಾಸಿಟಿವ್ ಆದರೆ ಏನಾಗುತ್ತೆ, ರಿಪ್ಪಲ್ ಆಗುತ್ತೆ ಅಲ್ವಾ. ಸೊ ಈ ಥರ ಇವೆರಡೂ ರಿಪ್ಪಲ್ ಆಗುತ್ತೆ. ಓಕೆ, ಲೈಕ್ ದಿಸ್ ದ ರಿಪ್ಪಲ್. ಸೊ ಒಂದು ಸರಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೂವ್ ಆಗ್ತಾನೆ ಇರಬೇಕಲ್ವ. ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರಬೇಕು, ಅವು ಈ ಕಡೆಗೆ. ಆದರೆ ಅವು ಯಾಕೆ ಕಂಟಿನ್ಯೂಸ್ ಆಗಿ ದೇ ಆರ್ ನಾಟ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ದಿಸ್ ಒನ್, ಮತ್ತು ಇದು ಈ ಕಡೆ ಹೋಗಬೇಕು. ಇಲ್ಲಿ ಬಂದು ಯಾಕೆ ಸ್ಟಾಪ್ ಆಗಿದೆ? ಲುಕ್ ಹಿಯರ್, ದೀಸ್ ಟೂ ಬಾಲ್ಸ್ ಹ್ಯಾವ್ ಸಮ್ ಮಾಸ್ ಆಲ್ಸೋ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವ ಮಾಸ್ 10 to the power of minus 3 kg. ಸೊ ಇಷ್ಟು ಮಾಸ್ ಇದೆ. ಮಾಸ್ ಇರೋದ್ರಿಂದ ಏನಾಗುತ್ತೆ, ಇದರ ಮೇಲೆ ಗ್ರಾವಿಟೇಷ್ನಲ್ ಫೋರ್ಸ್ ಕೂಡ ಇರುತ್ತೆ, ಲೈಕ್ ದಿಸ್. ಇದರ ಮೇಲೂ ಗ್ರಾವಿಟೇಷ್ನಲ್ ಫೋರ್ಸ್ ಇರುತ್ತೆ ಈ ಥರ. ಓಕೆ, ಸೊ ಈ ಗ್ರಾವಿಟೇಷ್ನಲ್ ಫೋರ್ಸು ಕೆಳಗೆ ಇಳಿಯುತ್ತಾ ಇರುತ್ತೆ. ಈ ಥ್ರೆಡ್ ಇದೆಯಲ್ವಾ, ಥ್ರೆಡ್ ಈಸ್ ಪುಲ್ಲಿಂಗ್ ದ ಬಾಡಿ ಇನ್ ದಿಸ್ ಡೈರೆಕ್ಷನ್. ದಿಸ್ ಈಸ್ ನೋನ್ ಆ್ಯಸ್ ಟೆನ್ಷನ್. ಇಲ್ಲಿನೂ ಟೆನ್ಷನ್ ಇರುತ್ತೆ, ಹಿಯರ್ ಆಲ್ಸೋ ಟೆನ್ಷನ್. ಓಕೆ, ಸೊ ನೌ look here. Okay, look here, the distance between them, it is given. Look here, 0.2 meter. It is 0.2 meter. Okay, and here this height, of course draw the perpendicular one, and here take this angle as theta between this side and this vertical line. And now this is the force on this one due to this one, and again this is the weight. Two forces are acting on this one, and look here, this is the tension in the thread. Okay, so and here, because of all these three forces, what is happening, this pendulum, this ball has become ಈಕ್ವಿಲಿಬ್ರಿಯಮ್ ಅಲ್ಲಿ ಬರುತ್ತೆ ಅಲ್ವಾ. ಅಂದರೆ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇದೆರಡರದ್ದು ರಿಸಲ್ಟೆಂಟು ಇದಕ್ಕೆ ಆಪೋಸಿಟ್ ಇದೆ, ಇದೆರಡರದ್ದು ರಿಸಲ್ಟೆಂಟು ಇದಕ್ಕೆ ಆಪೋಸಿಟ್ ಇದೆ. ಓಕೆ, ಸೊ ಲೈಕ್ ದಿಸ್ ಏನಾಗ್ತಾ ಇದೆ ಇವಾಗ ನೋಡೋಣ. ಸೊ 3 ಫೋರ್ಸಸ್ ಇನ್ ಈಕ್ವಿಲಿಬ್ರಿಯಮ್, ಈ ಮೂರೂ ಈಕ್ವಿಲಿಬ್ರಿಯಮಲ್ಲಿ ಇದೆ. ಸೊ ನೌ ಲುಕ್ ಹಿಯರ್, ಈಗ ಈ ಟೆನ್ಷನ್ ಇದೆ ಅಲ್ವಾ, ದಿಸ್ ಟೆನ್ಷನ್, ಆ್ಯಂಡ್ ಲೆಟ್ ಅಸ್ ಡ್ರಾ ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದಿಸ್ ಇಸ್ ವೈ ಆ್ಯಕ್ಸಿಸ್. ಇದು ಆ್ಯಂಗಲ್ ತೀಟಾ ಆದರೆ ಲುಕ್ ಹಿಯರ್, ಸೊ ಇಲ್ಲಿ ಏನಾಗುತ್ತೆ, ದಿಸ್ ಸೈಡ್ ಈ ಸೈಡ್ಗೆ ಪ್ಯಾರಲಲ್ಲಾಗಿ ಇದೆ ಅಲ್ವಾ. ಸೊ ದಿಸ್ ಇಸ್ ಎ ಬಿ ಸಿ, ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ತಗೊಳ್ಳೋಣ. ಸೊ ನಾವು ದಿಸ್ ಸೈಡ್ ಎ ಬಿ ಇದೆಯಲ್ವಾ, ಪೈಥಾಗರಸ್ ಥಿಯರಮ್ ಪ್ರಕಾರ ಏನಾಗುತ್ತೆ, ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ, ಆ್ಯಂಡ್ ಇಟ್ ಈಸ್ ಗಿವನ್ 0. ಎ ಬಿ ಸ್ಕ್ವೇರ್ ಅಂದರೆ ಲೆಂತ್ ಆಫ್ ದ ಥ್ರೆಡ್, ಸಿಲ್ಕ್ ಥ್ರೆಡ್ದು ಲೆಂತ್ ಎಷ್ಟಿದೆ, 0.5 ಮೀಟರ್. ಎ ಸಿ ಇದು ಗೊತ್ತಿಲ್ಲ, ಪ್ಲಸ್ 0.1 ಸ್ಕ್ವೇರ್. ಇದು ಲುಕ್ ಹಿಯರ್, ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ, 0.2 ಇದೆ. ಅದರಲ್ಲಿ ಅರ್ಧ ಇಲ್ಲಿಂದ ಇಲ್ಲಿಗೆ ಅಲ್ವಾ, ಎಷ್ಟಿದೆ, 0.1. ಇಲ್ಲಿ ಕೊಟ್ಟಿದ್ರು ನೋಡಿ, 0.1 ಸ್ಕ್ವೇರ್ ಈ ಥರ. ನಾವು ಲೆಟ್ ಅಸ್ ಫೈಂಡ್ ಔಟ್ ಎ ಸಿ ಸ್ಕ್ವೇರ್.
okay. AC square, this one, and look here 0.25 minus 0.1, that is equal to AC square, and 0.24 is equal to BC square. What is BC square? BC 0. Look here 0.25 minus 0.01, this minus this is 0.8. It is not BC square, this is AC square only, okay. So now AC square, this one, AC is equal to what? ಈ ಸ್ಕ್ವೇರ್ ಸ್ಕ್ವೇರನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ. ಆ ಸ್ಕ್ವೇರ್ ರೂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ನಮಗೆ ಏನು ಡಿಸ್ಟೆನ್ಸ್ ಗೊತ್ತಾಯಿತು? ಎ ಸಿ ಗೊತ್ತಾಯಿತು ಅಲ್ವಾ? ಸೊ ನಾವು ಹಿಯರ್ ದ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿಸ್ ಡಿಸ್ಟೆನ್ಸ್ 0.1. ಸೊ ವಾಟ್ ಈಸ್ ದಿಸ್ 0.1? ದಿಸ್ ಒನ್, ಓಕೆ. ಯಾವ ಫೋರ್ಸ್ ಇದು? ದಿಸ್ ಫೋರ್ಸ್. This force is proportional to this length, okay. So F, and of course this force W is equal to mg. Mg is proportional to, and of course look here, ಇದು ಇದಕ್ಕೆ ಪ್ಯಾರಲಲ್ ಆಗಿದೆ, okay. So this force is parallel to this one. So now this mg, F is equal to, ಇಲ್ಲಿ mg ಇದೆ ಅಲ್ವಾ, this mg is equal to F 0.1. ಈಗ ನೋಡ್ರಿ F ಇಲ್ಲಿ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಲುಕ್ ಹಿಯರ್. ಸೊ ಇದು ಎಲ್ಲಿಂದ ಬಂತು, ನೆಕ್ಸ್ಟ್ ಇದು ಎಲ್ಲಿಂದ ಬಂತು, ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಓಕೆ. ಸೊ ಲುಕ್ ಹಿಯರ್, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅಲ್ವಾ, ದಿಸ್ ಒನ್, ದಿಸ್ ಇಸ್ ದ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಈಗ ಈ ಫೋರ್ಸ್, ಈ ಲೆಂತ್ ಇದೆಯಲ್ಲ, ಈ ಲೆಂತು ಈ ಫೋರ್ಸ್ ಮೇಲೆ ಈ ಲೆಂತ್ ಡಿಪೆಂಡ್ ಆಗಿದೆ, ದಿಸ್ ಒನ್. ಈ ಫೋರ್ಸ್ ಮೇಲೆ ಈ ಲೆಂತ್ ಡಿಪೆಂಡ್ ಆಗಿದೆ. ವಾಟ್ ಈಸ್ ದಿಸ್? ಇಲ್ಲಿಂದ ಇಲ್ಲಿಗಿರೋ ಅಂಥ ಡಿಸ್ಟೆನ್ಸ್ ಏನಿದೆ ಇಲ್ಲಿ ಕೊಟ್ಟಿದ್ದಾರಲ್ವ, ಏನು ಬಿ ಸಿ ಅಲ್ವಾ, ಇಲ್ಲಿ 0.2 ಇದೆ, ಅದರ ಅರ್ಧ 0.1. ದಿಸ್ ಎಫ್ ಈಸ್ ಪ್ರಪೋರ್ಷನಲ್ ಟು ದಿಸ್ 0.1 ಎಫ್ ಅನ್ನೋದು. ಅಂಡ್ ದಿಸ್ ಒನ್, ಇದು ಜಾಸ್ತಿ ಆದಂಗೆಲ್ಲ ಇದಕ್ಕೆ ಪ್ಯಾರಲಲ್ ಆಗಿದೆ ಅಲ್ವಾ ಇದು, ಸೊ ಇದು ಜಾಸ್ತಿ ಆಗುತ್ತೆ. ಯಾವುದು? ಎ ಸಿ, ಓಕೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಎಮ್ ಜಿ. ಎಮ್ ಜಿ ಈಸ್ ಪ್ರಪೋರ್ಷನಲ್ ಟು ದಿಸ್ ಎ ಸಿ. ಸೊ ಎಮ್ ಜಿ ಈಸ್ ಪ್ರಪೋರ್ಷನಲ್ ಟು ಎ ಸಿ. ವಾಟ್ ಈಸ್ ಎ ಸಿ? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಎ ಸಿ ಇಲ್ಲಿ ಗೊತ್ತಿದೆ ನಮಗೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಷ್ಟೇ. ಸೊ ಇವೆರಡನ್ನು ನಾವು ಡಿವೈಡ್ ಮಾಡಿದ್ದೀವಿ. ಇಲ್ಲಿ ಡಿವೈಡ್ ಮಾಡಿದ್ರೆ ಪ್ರಪೋರ್ಷನಲ್ ಏನಾಗುತ್ತೆ? ಈಕ್ವಲ್ ಆಗುತ್ತೆ ಇಲ್ಲಿ, ಓಕೆ. ದಿಸ್ ಪ್ರಪೋರ್ಷನಲ್ ಬಿಕಮ್ಸ್ ಈಕ್ವಲ್ ಲೈಕ್ ದಿ, ಓಕೆ. ಸೊ ಎಫ್ ಡಿವೈಡೆಡ್ ಬೈ ಎಮ್ ಜಿ ಇಸ್ ಈಕ್ವಲ್ ಟು ದಿಸ್ ಮಚ್. ಸೊ ನಾವು ಎಫ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರ್ತೀನಿ ಈ ಕಡೆಗೆ, 0.1 ಇಂಟು ಎಮ್ ಜಿ. ಸೊ ಎಫ್ ಈಸ್ ಈಕ್ವಲ್ ಟು 0.1, ಎಮ್ ಮಾಸ್ ಕೊಟ್ಟಿದ್ದಾರೆ 10⁻³ kg. ಸೊ ದಿಸ್ ಈಸ್ 9.8 ದಿಸ್ ಥಿಂಗ್. ಸೊ ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ ಎಫ್ ಈಸ್ ಈಕ್ವಲ್ ಟು ದಿಸ್ ಮಚ್, ಓಕೆ. ಸೊ ಎಫ್ ಈಸ್ ಈಕ್ವಲ್ ಟು ಸೋ ಮಚ್. ಹಿಯರ್ ದಿಸ್ ಎಫ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ದೇರ್ ಫಾರ್ 1/4πε0 q1 q2 ಬೈ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ದಿಸ್ ಮಚ್. ಆ್ಯಂಡ್ ಇದಕ್ಕೆ ವ್ಯಾಲ್ಯೂ ಗೊತ್ತಿದೆ ನಮಗೆ. ಆ್ಯಂಡ್ ಹಿಯರ್ q and q both of them are same, d square. Now this is equal to so much, and q square by d square is equal to so much. ಇದನ್ನು ನಾವು ಕಾಮನ್ ಆಗಿ ಸ್ಕ್ವೇರ್ ಅಂತ ಬರಿಬೋದು. ಈ ಓಕೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ಆಗಿ ವಿ ವಿಲ್ ಗೆಟ್ q ವ್ಯಾಲ್ಯೂ ದಿಸ್ ಮಚ್, ಓಕೆ. ಸೊ ಲೆಟ್ ಮಿ ರಿಪೀಟ್ ದಿಸ್ ಒನ್ ಅಗೈನ್, ಓಕೆ. ಅಷ್ಟೊಂದು ಕ್ಲಿಯರ್ ಆಗಲಿಲ್ಲ ಅನಿಸುತ್ತೆ ನಿಮಗೆ. ಸೊ ಲೆಟ್ ಮಿ ರಿಪೀಟ್. Look here, two pith balls each of mass 10⁻³ kg are suspended from the same point by means of a silk threads 0.5 meter long. ಈ ಥರ look here, ಇದು silk thread, these are the two pith balls. ಎರಡೂ ಈಕ್ವಲ್ ಆಗಿದೆ. ಆನ್ ಚಾರ್ಜಿಂಗ್ ದ ಬಾಲ್ಸ್ ಈಕ್ವಲಿ, ಎರಡನ್ನೂ ಈಕ್ವಲಾಗಿ ಚಾರ್ಜ್ ಮಾಡ್ತಾ ಇದ್ದೀವಿ. ಅಂದರೆ ಏನು, ಇದ್ರ ಮೇಲೆ ಕ್ಯೂ ಇರುತ್ತೆ, ಇದ್ರ ಮೇಲೂ ಕ್ಯೂನೇ ಇರುತ್ತೆ ಚಾರ್ಜ್. ದೇ ಆರ್ ಫೌಂಡ್ ಟು ರಿಪಲ್ ಈಚ್ ಅದರ್. ಎರಡು ಸೇಮ್ ಟೈಪ್ ಅಲ್ವಾ, ಪಾಸಿಟಿವ್ ಅಥವಾ ನೆಗೆಟಿವ್. ದೇ ಫೌಂಡ್ ಟು ರಿಪಲ್ ಈಚ್ ಅದರ್ ಟು ಎ ಡಿಸ್ಟೆನ್ಸ್ ಆಫ್ 0.2 ಮೀಟರ್. ರಿಪಲ್ ಆಗಿ ಎಷ್ಟು ದೂರ ಹೋಗುತ್ತೆ ಅಂದರೆ 0.2 ಮೀಟರ್ಗೆ ಹೋಗುತ್ತೆ.
ಕ್ಯಾಲ್ಕುಲೇಟ್ ದ ಚಾರ್ಜ್ ಆನ್ ಈಚ್ ಬಾಲ್. ಹಾಗಾದರೆ ಈ ಚಾರ್ಜ್ ಎಷ್ಟಿದೆ ನೋಡೋಣ. ಸೊ ಈ ಥರದ ಪ್ರಾಬ್ಲಮ್ಮು ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಮತ್ತು ಈ ಐಡಿಯಾ ನಿಮಗೆ ಸಿ ಇ ಟಿ ಮತ್ತು ನೀಟಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಬೇಕಾಗೋದ್ರಿಂದ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದು ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ವೆಕ್ಟಾರ್ಸ್ ಇರೋದ್ರಿಂದ, ಈ ಫೋರ್ಸು, ಎಲೆಕ್ಟ್ರಿಕ್ ಫೀಲ್ಡು ಇದೆಲ್ಲ ವೆಕ್ಟಾರ್ ಆಗಿರೋದ್ರಿಂದ ಸೊ ಏನಾಗ್ತಾಯಿದೆ, ಸ್ವಲ್ಪ ಕಷ್ಟ ಅನಿಸುತ್ತೆ. ವೆಕ್ಟಾರ್ ಇರೋವಂಥ ಪ್ರಾಬ್ಲಮ್ಸು ಕಷ್ಟ ಆಗುತ್ತೆ. ಇನ್ನು ನೆಕ್ಸ್ಟ್ ಬೇರೆ ಚಾಪ್ಟರ್ಸಲ್ಲಿ ವೆಕ್ಟಾರ್ ಐಡಿಯಾ ಇರೋದಿಲ್ಲ. ಓಕೆ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ರೈಸ್ ಯುವರ್ ಹ್ಯಾಂಡ್. ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಲ್ವಾ? ಯಾಕೋ ಇವ್ರಿಗೊಬ್ಬರಿಗೆ ಏನು ನಿಮ್ಗೆ ಯಾಕೋ ಯಾರಿಲ್ಲಿ ಬರಿತಾ ಇದ್ದೀರಲ್ವಾ, ನಿಮ್ಮ ಮೊಬೈಲಲ್ಲಿ ಪ್ರಾಬ್ಲಮ್ ಇದೆ ನೋಡೋ. ಎಲ್ಲರಿಗೂ ಕೇಳಿಸ್ತಾ ಇದೆ ಕರೆಕ್ಟಾಗಿ. ನಾನು ಆ್ಯಕ್ಚುಲಿ ಮೈಕ್ರೋಫೋನ್ ಹಾಕ್ಕೊಂಡಿದ್ದೀನಿ. ಮೈಕ್ರೋಫೋನ್ ಹಾಕ್ಕೊಂಡಿರೋದ್ರಿಂದ ಕ್ಲಿಯರಾಗಿ ಕೇಳಿಸುತ್ತೆ. ಓಕೆ, ನಿನ್ನ ಮೊಬೈಲ್ ಪ್ರಾಬ್ಲಮ್ ಇರುತ್ತೆ ಅಥವಾ ನಿಮ್ಮ ನೆಟ್ಟಲ್ಲಿ ಪ್ರಾಬ್ಲಮ್ ಇರುತ್ತೆ ನೋಡು. ಓಕೆ 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 ಲುಕ್ ಹಿಯರ್, ಇದೆರಡು ಚಾರ್ಜ್ ಆಗಿದೆ. ಚಾರ್ಜ್ ಆಗಿರೋದ್ರಿಂದ ಒಂದಕ್ಕೊಂದು ಲುಕ್ ಹಿಯರ್ ಈ ಥರ ಪಾಸಿಟಿವ್ ಪಾಸಿಟಿವ್ ಅಂತ ತಗೊಳ್ರಿ. ಇದೆರಡು ರಿಪ್ಪಲ್ ಆಗುತ್ತೆ. ಲೈಕ್ ದಿಸ್ ದೇ ಆರ್ ರಿಪ್ಪಲಿಂಗ್. ಈ ಥರ ರಿಪ್ಪಲ್ ಆಗಿ ಆ್ಯಕ್ಚುಲಿ ಈ ಥ್ರೆಡ್ ಏನಾದರೂ ಇಲ್ಲ ಅಂತಿದ್ರೆ ಇದು ಈ ಕಡೆಗೆ ಮೂವ್ ಆಗ್ತಾನೆ ಇರ್ತಾಯಿತ್ತು, ಇದು ಈ ಕಡೆಗೆ ಮೂವ್ ಆಗ್ತಾನೆ ಇರ್ತಾಯಿತ್ತು, ರೆಸ್ಟಿಗೆ ಬರ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಸರಿ ಯಾವುದಾದ್ರೂ ಒಂದು ಬಾಡಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಮೂವ್ ಆಗ್ತಾನೇ ಇರುತ್ತೆ ಅದು. ಯಾಕೆ? ಅಕಾರ್ಡಿಂಗ್ ಟು ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳುತ್ತೆ? ನ್ಯೂಟನ್ಸ್ ಫಸ್ಟ್ ಲಾ. ಸೊ ಒಂದು ಬಾಡಿ ಮೂವ್ ಆಗ್ತಾ ಇದ್ದರೆ ಮೂವ್ ಆಗ್ತಾನೆ ಇರುತ್ತೆ, ರೆಸ್ಟಲ್ಲಿದ್ದರೆ ರೆಸ್ಟಲ್ಲೇ ಇರುತ್ತೆ. ಎಲ್ಲಿ ತನಕ? ಇನ್ನೊಂದು ಆಪೋಸಿಟ್ ಫೋರ್ಸ್ ಅಪ್ಲೈ ಮಾಡೋ ತನಕ. ಥ್ರೆಡ್ ಇಲ್ಲ ಅಂದಿದ್ರೆ ಮೂವ್ ಆಗ್ತಾಯಿತ್ತು. ಇವಾಗ ಸ್ಟಾಪ್ ಆಯಿತು, ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ. ಯಾಕೆ ಇಲ್ಲಿ ಇಷ್ಟು ದೂರಕ್ಕೆ ಬಂದು? ಎಷ್ಟು ದೂರಕ್ಕೆ ಬರುತ್ತೆ ಅಂದರೆ ಅದು ಇಲ್ಲಿ ಹೇಳಿದ್ದಾರೆ 0.2 ಮೀಟರ್. ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಥಿಂಗ್ಸ್. ಓಕೆ, 0.2. ಸೊ ಇಲ್ಲಿ ಯಾಕೆ ಸ್ಟಾಪ್ ಆಗ್ತಾ ಇದೆ ಅಂತ ನೋಡೋಣ. ಸೊ ಅಫ್ಕೋರ್ಸ್ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಬರೆಯೋಣ. ದಿಸ್ ಆ್ಯಂಗಲ್ ಇಸ್ ಥೀಟಾ. ಈ ಒಂದು ಚಾರ್ಜ್ ಮೇಲೆ ಈ ಚಾರ್ಜಿಂದ ಫೋರ್ಸು ಈ ಡೈರೆಕ್ಷನಲ್ಲಿರುತ್ತೆ. ಓಕೆ, ಆ್ಯಂಡ್ ಇದಕ್ಕೆ ಮಾಸ್ ಇರೋದ್ರಿಂದ ಎಷ್ಟು? 10⁻³ kg. ಇಲ್ಲಿ ವೆಯ್ಟ್ ಇರುತ್ತೆ. ಲುಕ್ ಹಿಯರ್, ಈ ವೆಯ್ಟು ಕೆಳಗಡೆ ಎಳೀತಾ ಇದೆ. ನೆಕ್ಸ್ಟು ಈ ಡೈರೆಕ್ಷನಲ್ಲಿ ಒಂದು ಟೆನ್ಷನ್ ಇದೆ. ಈ ಥ್ರೆಡ್ ಇರೋದ್ರಿಂದ ಟೆನ್ಷನ್ ಇದೆ. ಈ ಟೆನ್ಷನ್ನು ಪ್ಲಸ್ ವೆಯ್ಟು ಇವೆರಡ್ರದ್ದು ರಿಸಲ್ಟೆಂಟು ಈ ಡೈರೆಕ್ಷನಲ್ಲಿದೆ. ಅಂದರೆ ಈ ಫೋರ್ಸ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿದೆ. ಇದರದ್ದು ರಿಸಲ್ಟೆಂಟು. ನೀವು ಯಾವ ಥರ ಕಂಡುಹಿಡಿಯೋದು ರಿಸಲ್ಟೆಂಟ್ನ? ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಯೂಸ್ ದ ಪ್ಯಾರಲೋಗ್ರಾಮ್ ಲಾ ಅಲ್ವಾ? ಅಂದರೆ ಇವಾಗ ನೋಡಿರಿ, ಇಲ್ಲಿದೆಯಲ್ವಾ, ಇದಕ್ಕೆ ಪ್ಯಾರಲಲ್ಲಾಗಿ ಇಲ್ಲಿ ಒಂದು ಲೈನನ್ನು ಬರೆಯೋಣ ಈ ಥರ. ಇದಕ್ಕೆ ಪ್ಯಾರಲಲ್ಲಾಗಿ ಇಲ್ಲೊಂದು ಲೈನನ್ನು ಈ ಥರ ಬರೀರಿ, ಲೈಕ್ ದಿಸ್. ಈಗ ದಿಸ್ ಈಸ್ ದ ಡಯಾಗನಲ್ ಗಿವ್ಸ್ ರಿಸಲ್ಟೆಂಟ್. ಈ ಎರಡೂ ಫೋರ್ಸ್ಗಳ ರಿಸಲ್ಟೆಂಟು ಈ ಥರ ಬರುತ್ತೆ. ಈ ಫೋರ್ಸ್ ಏನಾಗಿದೆ? ಈ ಫೋರ್ಸ್ಗೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಇರೋದ್ರಿಂದ ಇದ್ರ ಮೇಲೆ ಎರಡೂ ಫೋರ್ಸ್ಗಳು ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಪ್ಲೈ ಆಗ್ತಾ ಇರೋದ್ರಿಂದ ಇದು ಮೂವ್ ಆಗ್ತಾ ಇಲ್ಲ. ಇದನ್ನು ನಾವು ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಿ. ಓಕೆ, ಸೊ ನಾವು ಇದು ಸೇಮ್ ಅದೇ ಥರ ಇಲ್ಲಿನೂ ಫೋರ್ಸ್ ಎಫ್ ಇದೆ, ವೆಯ್ಟ್ ಇದೆ, ಹಂಗಾಗಿ ಇದು ಸ್ಟಾಪ್ ಆಗಿದೆ. ನಾವು ಒಂದು ಬಾಲನ್ನು ಏನು ಡಿಸ್ಕಸ್ ಮಾಡ್ತೀವಿ, ದ ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಆಲ್ಸೋ ದ ಅನದರ್ ಬಾಲ್. ಓಕೆ, ಸೊ ನಾವು ಲೆಟ್ ಅಸ್ ಡ್ರಾ. ದಿಸ್ ಇಸ್ ವೈ ಆ್ಯಕ್ಸಿಸ್ ಆ್ಯಂಡ್ ಈ ಆ್ಯಂಗಲ್ ಇದೆಯಲ್ಲ, ಇದು ತೀಟಾ ಆದರೆ ಇದನ್ನು ತೀಟಾ ಆಗುತ್ತೆ. ಯಾಕೆ? ಸೊ ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ಡ್, ಸಪೋಸ್ ದಿಸ್ ಈಸ್ ಲೈಕ್ ದಿಸ್ ನೋಡಿ. ಸೊ ಈ ಥರ ಎನ್ ಶೇಪಲ್ಲಿ ಇದ್ದರೆ ಈ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲನ್ನು ಈಕ್ವಲ್. ಇಲ್ಲಿ ನೋಡ್ರಿ, ಇದನ್ನು ನೋಡಿದ್ರೆ ಇದು ಇಲ್ಲಿಂದ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ದಿಸ್ ಇಸ್ ಪ್ಯಾರಲಲ್ ಟು ದಿಸ್ ಒನ್. ಕಾರ್ನರ್ಸ್ ಆಫ್ ಎನ್ ಆರ್ ಕಾರ್ನರ್ಸ್ ಆಫ್ ಜೆಡ್ ಇದೆಯಲ್ವಾ, ಅವು ಈಕ್ವಲ್ ಆಗಿರುತ್ತೆ. ಸೊ ಹಂಗಾಗಿ ಇದು ಆ್ಯಂಗಲ್ ತೀಟಾ. ಸೊ ನಾವು ಈ ಟಿ ಇದೆಯಲ್ವಾ, ಟಿದು ಕಾಂಪೊನೆಂಟ್ ಈ ಡೈರೆಕ್ಷನಲ್ಲಿ ಅಂದರೆ ವೈ ಆ್ಯಕ್ಸಿಸಲ್ಲಿ ಏನು ಬರುತ್ತೆ? ಇಲ್ಲಿ ತೀಟಾ ಇರೋದ್ರಿಂದ ಟಿ ಕಾಸ್ ತೀಟಾ ಬರುತ್ತೆ. ದಿಸ್ ಈಸ್ ಟಿ ಕಾಸ್ ತೀಟಾ. ಹಾಗಾದರೆ ಈ ಡೈರೆಕ್ಷನಲ್ಲಿ ಈ ತೀಟಾ ಇಲ್ಲಿರೋದ್ರಿಂದ ಅದರ ಆಪೋಸಿಟ್ ಈ ಡೈರೆಕ್ಷನಲ್ಲಿ ಸೈನ್ ತೀಟಾಯಿಂದ ಬರುತ್ತೆ. ದಿಸ್ ಈಸ್ ಟಿ ಸೈನ್ ತೀಟಾ. ಓಕೆ, ಸೊ ನಾವು ದಿಸ್ ಟಿ ಸೈನ್ ತೀಟಾ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಟು ಎಫ್. ಟಿ ಕಾಸ್ ತೀಟಾ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಟು ದಿಸ್ ಡಬ್ಲ್ಯೂ ಅಲ್ವಾ? ಸೊ ಟಿ ಕಾಸ್ ತೀಟಾ ಎಮ್ ಜಿ, ಟಿ ಸೈನ್ ತೀಟಾ ಎಫ್, ಇವೆರಡನ್ನು ಡಿವೈಡ್ ಮಾಡೋಣ. ಸೈನ್ ತೀಟಾ ಬೈ ಕಾಸ್ ತೀಟಾ ವಿ ಗೆಟ್ ಎಫ್ ಬೈ ಎಮ್ ಜಿ. ಟಿ ಕ್ಯಾನ್ಸಲ್ ಆಗಿ ವಿ ವಿಲ್ ಗೆಟ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎಫ್ ಬೈ ಎಮ್ ಜಿ. ಓಕೆ, ಸೊ ನಾವು ದಿಸ್ ಇಸ್ 0.5. ಈ ಸೈಡು 0.5 ಇದೆ. ವೈ ಇಟ್ ಈಸ್ 0.5? ಸಿಲ್ಕ್ ಥ್ರೆಡ್
ಇದನ್ನು ಥ್ರೆಡ್ಡಿಂದ ಹ್ಯಾಂಗ್ ಮಾಡಿದ್ದೀವಿ, ಅದರ ಲೆಂತ್ 0.5 ಆ್ಯಂಡ್ ಇದು ಯಾಕೆ 0.1 ಅಂದರೆ ಇಲ್ಲಿಂದ ಇಲ್ಲಿಗೆ 0.2 ಇದೆ. ಸೊ ಇದನ್ನು ನಾವು 0.1 ಅಂತ ತಗೊಂತೀವಿ, ಅರ್ಧ, ಇದರಲ್ಲಿ ಅರ್ಧ ಇದು. ಸೊ ನಾವು ಇಫ್ ದಿಸ್ ಈಸ್ ಥೀಟಾ, ದಿಸ್ ಈಸ್ ಆಲ್ಸೋ ಥೀಟಾ. ಓಕೆ, ಸೊ ಇಲ್ಲಿ ವಾಟ್ ಈಸ್ ಟ್ಯಾನ್ ಥೀಟಾ, ಅಫ್ಕೋರ್ಸ್ ಇಷ್ಟು ಬಂದಿದೆ. ನಾವು ಲುಕ್ ಹಿಯರ್ 0.5, 0.1 ಅಫ್ಕೋರ್ಸ್, ಆ್ಯಂಡ್ ಟೇಕ್ ಇಟ್ ಆಸ್ ಎ ಬಿ ಆ್ಯಂಡ್ ದಿಸ್ ಇಸ್ ಸಿ. ಈ ಟ್ರಯಾಂಗಲ್ ಇದೆಯಲ್ವಾ, ದಿಸ್ ಒನ್ ಎ ಬಿ ಸಿ. ಸೊ ನಾವು ಲುಕ್ ಹಿಯರ್ ಎ ಬಿ ಸ್ಕ್ವೇರ್, ಯಾವುದು ಎ ಬಿ ಸ್ಕ್ವೇರ್, ಎ ಬಿ ಸ್ಕ್ವೇರ್. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡ್ತಾಯಿದ್ದೀವಿ. ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ದಿಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್, ದಟ್ ವಿ ನೋ. ಸಬ್ಸ್ಟಿಟ್ಯೂಟ್ ಮಾಡಿರಿ ವ್ಯಾಲ್ಯೂಸನ್ನು, ವಿಲ್ ಗೆಟ್ ಬಿ ಸಿ ಸ್ಕ್ವೇರ್. ಸೊ ಬಿ ಸಿ ಸ್ಕ್ವೇರ್ ಬರುತ್ತೆ ಇಲ್ಲಿ. ಬಿ ಸಿ ಸ್ಕ್ವೇರ್ ಅಂದರೆ ಅದು ಈ ಸೈಡ್ ಬರುತ್ತೆ. ಸೊ ಸ್ಕ್ವೇರ್ ರೂಟನ್ನು ಕಂಡುಹಿಡಿದ್ರೆ ದಿಸ್ ಮಚ್ ವಿ ಆರ್ ಗೋಯಿಂಗ್ ಟು ಗೆಟ್. ಸೊ ಇದ್ರ ವ್ಯಾಲ್ಯೂ ಇಷ್ಟಿರುತ್ತೆ. ಸೊ ಟ್ಯಾನ್ ಥೀಟಾ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಟ್ಯಾನ್ ಥೀಟಾ? ಎಸ್, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟಿನೋ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಏನಿದೆ 0.1 ಇದೆ, ಅಡ್ಜಸೆಂಟ್ ಏನಿದೆ, ಇದು ಅಡ್ಜಸೆಂಟ್, ದಿಸ್ ಥಿಂಗ್ ಬಿ ಸಿ ಇಸ್ ದ ಅಡ್ಜಸೆಂಟ್. ಸೊ ಹಂಗಾಗಿ ಆಪೋಸಿಟ್ 0.1, ಅಡ್ಜಸೆಂಟ್ ಈಸ್ ದಿಸ್ ಮಚ್. ಇವಾಗ ಡಿವೈಡ್ ಮಾಡಿರಿ ಇವೆರಡು, ಏನು ಬರುತ್ತೆ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 0.2041 ಇಷ್ಟು ಬರುತ್ತೆ ಅಲ್ವಾ? ಸೊ ನಾವು ಇಲ್ಲಿ ಟ್ಯಾನ್ ಥೀಟಾ ಇದೆಯಲ್ವಾ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ವಿ ವಿಲ್ ಗೆಟ್ ದ ವ್ಯಾಲ್ಯೂ ದಿಸ್ ಮಚ್. ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಇದಕ್ಕೆ, ಆ್ಯಂಡ್ ಎಫ್ ಬೈ ಎಮ್ ಜಿ. ಸೊ ನಾವು ಲೆಟ್ ಅಸ್ ರಿಮೂವ್ ದಿಸ್ ಒನ್ ಆ್ಯಂಡ್ ಲುಕ್ ಹಿಯರ್, ಎಫ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಇದನ್ನು, 0.2041 ಎಮ್ ಜಿ ಅಂತ ಆಗುತ್ತೆ ಅಲ್ವಾ? ಸೊ ನಾವು ಫೋರ್ಸ್ ಇಲ್ಲಿ ಬರ್ತಾ ಇದ್ದಿದ್ದು ಫೋರ್ಸ್ ಯಾವುದು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಆ ಬಾಲ್ ಮೇಲೆ, ಪಿತ್ ಬಾಲ್ಸ್ ಮೇಲೆ, ಎರಡು ಪೆಂಡುಲಮ್ ಮೇಲೆ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ. 1/4πε0 Q1 Q2 ಬೈ ಡಿ ಸ್ಕ್ವೇರ್. ಇಲ್ಲಿ ಎರಡೂ ಬಾಲ್ಗಳ ಮೇಲೂ ಚಾರ್ಜ್ ಸೇಮ್ ಇದೆ, Q1 Q2. ಹಂಗಾಗಿ ಇದನ್ನು ಕ್ಯೂ ಇದನ್ನು ಕ್ಯೂ ಅಂತ ಬರ್ಕೊಂಬೋದು ನಾವು. ದಟ್ ಈಸ್ ಈಕ್ವಲ್ ಟು ದಿಸ್ ಮಚ್ 0.2041 ಎಮ್ ಜಿ. ಈಗ 1/4πε0 ವ್ಯಾಲ್ಯೂ ಗೊತ್ತಿದೆ, 9 × 10⁹. Q1 Q2 ಕ್ಯೂ ಅಂತ ಇಟ್ಕೊಳ್ಳಿ, ಡಿ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು, ಸೊ 0.24 ಮಾಸ್ ಇಲ್ಲಿದೆ ನೋಡಿರಿ, 10⁻³ ಜಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8. ಓಕೆ, ಸೊ ನಾವು 9 × 10⁹ ಕ್ಯೂ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ದಿಸ್ ಮಚ್. ಸೊ ಈಗ ನಮಗೆ ಬೇಕಾಗಿರೋದು ಕ್ಯೂ ಚಾರ್ಜ್, ಹಂಗಾಗಿ ಇದೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ಯೂ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬರುತ್ತೆ ಡಿನಾಮಿನೇಟರ್ಗೆ. ಓಕೆ, ಆ್ಯಂಡ್ ನಾವು ದಿಸ್ ಒನ್ ಕ್ಯೂ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಮಚ್, 2/9 10⁻³ ಆ್ಯಂಡ್ ಲುಕ್ ಹಿಯರ್ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಟೇಕ್ ಇಟ್ ಆಸ್ ಎ ಕಾಮನ್. ಸೊ ದಟ್ ಈಸ್ ಈಕ್ವಲ್ ಟು 2/9 ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಥಿಂಗ್. 9 ಇದೆಯಲ್ಲ ಡಿನಾಮಿನೇಟರಲ್ಲಿ, ಮೇಲೆ ಹೋದ್ರೆ ಏನಾಗುತ್ತೆ? +9, ಸಾರಿ -9 ಆಗುತ್ತೆ. -3 -9 -12 ಇಟ್ ಹ್ಯಾಸ್ ಬಿಕಮ್ ಅಲ್ವಾ? ಈ ಸ್ಕ್ವೇರ್ ಇದೆ ಅಲ್ವಾ, ಈ ಕಡೆ ತಗೊಳ್ರಿ, ಸ್ಕ್ವೇರ್ ರೂಟ್ ಆಗುತ್ತೆ ಅಲ್ವಾ? ಸ್ಕ್ವೇರನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ನಾವು. ಸೊ ವಿ ವಿಲ್ ಗೆಟ್ ಕ್ಯೂ ಬೈ ಡಿ ಈಸ್ ಈಕ್ವಲ್ ಟು ದಿಸ್ ಮಚ್. ಓಕೆ, ಇದನ್ನು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ದಿಸ್ ಯು ಕ್ಯಾನ್ ಫೈಂಡ್. ನಾವು ವಿ ನೀಡ್ ಕ್ಯೂ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ ಇದನ್ನು. ಸೊ ದಿಸ್ ಥಿಂಗ್ ಡಿ ವ್ಯಾಲ್ಯೂ, ಡಿ ವಿ ನೋ ದ ಡಿಸ್ಟೆನ್ಸ್ ಆಫ್ ದಿಸ್ ಥಿಂಗ್ 0.2 ಮೀಟರ್, ಹಾಗಾಗಿ 0.2 ತಗೊಳ್ರಿ ಇದನ್ನು. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಥಿಂಗ್. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯೂ ಚಾರ್ಜ್, ಅಂದರೆ ಎರಡು ಪಿತ್ ಬಾಲ್ಸ್ ಮೇಲೆ ಇರೋವಂಥ ಚಾರ್ಜ್ ಇದು, ಒಂದೊಂದರ ಮೇಲೂ ಇಷ್ಟು ಚಾರ್ಜ್ ಇದೆ. ದಿಸ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಥಿಂಗ್. ಅಂದರೆ ಇದಕ್ಕೆ ಎರಡು ಮೆಥಡ್ ಇದೆ. ಫಸ್ಟ್ ಮೆಥಡ್ಡು ನಾನು ಆವಾಗಲೇ ಡಿಸ್ಕಸ್ ಮಾಡಿದ್ದು. ದಿಸ್ ಇಸ್ ದ ಸೆಕೆಂಡ್ ಮೆಥಡ್. ಸೆಕೆಂಡ್ ಮೆಥಡಲ್ಲಿ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಸೊ ಓನ್ಲಿ ಥಿಂಗ್ ವಾಟ್ ಯು ಹ್ಯಾವ್ ಟು ನೋ, ನಿಮಗೆ ವೆಕ್ಟಾರ್ಸನ್ನು ರಿಸಾಲ್ವ್ ಮಾಡೋದು ಗೊತ್ತಿರಬೇಕು. ವೆಕ್ಟಾರ್ಸ್ ರಿಸಾಲ್ವ್ ಮಾಡೋದು ಅಂದರೆ ಏನು? ಸೊ ಒಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ಲುಕ್ ಹಿಯರ್, ಸಪೋಸ್ ಇದು ಒಂದು ವೆಕ್ಟಾರ್ ಇದೆ ಲೈಕ್ ದಿಸ್. ಓಕೆ, ಆ್ಯಂಡ್ ದೇರ್ ಇಸ್ ಎ ಡೈರೆಕ್ಷನ್. ಇವಾಗ ಇದು ಯಾವುದೋ ಒಂದು ಡೈರೆಕ್ಷನ್ ಇದೆ, ದಿಸ್ ಇಸ್ ದ ಡೈರೆಕ್ಷನ್. ಈ ಡೈರೆಕ್ಷನಲ್ಲಿ ಈ ವೆಕ್ಟಾರ್ನ ವ್ಯಾಲ್ಯೂ ಎಷ್ಟಿರುತ್ತೆ?
ಸೊ ಅವಾಗ ಏನು ಮಾಡಬೇಕು, ವಾಟ್ ವಿ ಹ್ಯಾವ್ ಟು ಡೂ, ಸೊ ಇಲ್ಲಿಂದ ವಿ ಹ್ಯಾವ್ ಟು ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಬರಬೇಕು ಲೈಕ್ ದಿಸ್. ಓಕೆ, ಸೊ ನಾವು ದ ಲುಕ್ ಏರ್, ಇಲ್ಲಿಂದ ಇಲ್ಲಿಗೆ ಇದೆಯಲ್ವಾ, ಇದ್ರದ್ದು ಕಾಂಪೊನೆಂಟು ಈ ಡೈರೆಕ್ಷನಲ್ಲಿ ಇಷ್ಟಿರುತ್ತೆ. ಎರಡು ಸೇಮ್ ಅಲ್ಲ, ಇದು ಸ್ವಲ್ಪ ಉದ್ದ ಇದೆ, ಇದು ಸ್ವಲ್ಪ ತುಂಡ ಇದೆ. ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಬರೆದಿದ್ದೀವಿ. ಪರ್ಪೆಂಡಿಕ್ಯುಲರ್ ಬರೆದಾಗ ಈ ಲೆಂತ್ ಏನು ಬರುತ್ತೆ, ದಿಸ್ ಇಸ್ ದ ಕಾಂಪೊನೆಂಟ್ ಆಫ್ ದಿಸ್ ಒನ್. ಇದು ಈ ಕಾಂಪೊನೆಂಟ್ ಕಂಡುಹಿಡಿಯೋದು ಹೇಗೆ? ಸೊ ಇಯರ್ ಇಫ್ ಯು ಟೇಕ್ ದಿಸ್ ಆ್ಯಂಗಲ್, ಇಲ್ಲಿ ಆ್ಯಂಗಲ್ ಇದೆಯಲ್ಲ ಅದನ್ನು ನಾವೇನಾದರೂ ತೀಟಾ ಅಂತ ಇಟ್ಕೊಂಡ್ರೆ, ಓಕೆ, ಸೊ ಇಫ್ ಯು ಟೇಕ್ ಇಟ್ ಆ್ಯಸ್, ಇಟ್ ಈಸ್ ನಾಟ್ ಕ್ಯೂ, ಇಟ್ ಈಸ್ ತೀಟಾ, ಇದನ್ನು ತೀಟಾ ಅಂತ ಇಟ್ಕೊಂಡ್ರೆ, ಸೊ ಇದು ಹೇಗೆ ಬರುತ್ತೆ ಅಂದರೆ, ಇದು ಟಿ ಆದರೆ ದಿಸ್ ಇಸ್ ಟಿ ಅಂತ ಇಟ್ಕೊಂಡ್ರೆ ಇದು ಟಿ ಕಾಸ್ ತೀಟಾ ಇಂದ ಬರುತ್ತೆ. ಇದು ಆ್ಯಂಗಲ್ ತೀಟಾ ಆದರೆ ಟಿ ಕಾಸ್ ತೀಟಾ, ಕಾಂಪೊನೆಂಟ್ ಇದು ಟಿ ಆದರೆ ಅದರ ಕಾಂಪೊನೆಂಟು ಟಿ ಕಾಸ್ ತೀಟಾ. ಓಕೆ, ದಟ್ ವಿ ಹ್ಯಾವ್ ಟು ನೋ. ಸೊ ಈ ಥರ ನಾವು ಕಾಂಪೊನೆಂಟ್ಸನ್ನು ಕಂಡುಹಿಡಿಯೋದನ್ನು ಕಲ್ತ್ಕೊಬೇಕಾಗತ್ತೆ. ಓಕೆ, ಸೊ ಮತ್ತೊಂದು ಸರಿ ಬೇರೆ ಕಡೆ ಅದೇನಾದರೂ ಬಂದರೆ ವಿ ವಿಲ್ ಸಿ ದ ಸೇಮ್ ಪ್ರಾಬ್ಲಮ್. ಓಕೆ, now let us go to the next problem, 14th one, this one. 3 point charges are placed at the following points on the x-axis. Look here, 2 microcoulomb at x is equal to 0, minus 3 microcoulomb at x is equal to 40 centimeter, and minus 5 microcoulomb at x is equal to 120 centimeter. Calculate the force on the minus 3 microcoulomb ಚಾರ್ಜ್. ಓಕೆ, ಅಂದರೆ ಇಲ್ಲಿ ಒಂದು ಎಕ್ಸ್ ಆಕ್ಸಿಸ್ ಮೇಲೆ ಇಷ್ಟು ಚಾರ್ಜಸನ್ನು ಇಟ್ಟಿದ್ದೀವಿ. ಯಾವ ಥರ ನೋಡ್ರಿ, ಗಿವನ್ q1 ಈಸ್ ಈಕ್ವಲ್ ಟು ಸೋ ಮಚ್, x1 ಈಸ್ ಈಕ್ವಲ್ ಟು 0, q2 ಈಸ್ ಈಕ್ವಲ್ ಟು -3, x2 ಈಸ್ ಈಕ್ವಲ್ ಟು 40, q ಈಸ್ ಈಕ್ವಲ್ ಟು 5, ಆ್ಯಂಡ್ ವಾಟ್ ಈಸ್ ದ ಫೋರ್ಸ್ ಆನ್ ದಿಸ್ q. ಲುಕ್ ಹಿಯರ್, ದಿಸ್ ಈಸ್ ದ ಲೈನ್, ಇದೊಂದು ಎಕ್ಸ್ ಆಕ್ಸಿಸ್ಸು, ಆ್ಯಂಡ್ ಇಯರ್ ಇದು x ಈಸ್ ಈಕ್ವಲ್ ಟು 0 ಅಂತ ಇಟ್ಕೊಳ್ಳೋಣ, ಇದು 0 ಮೀಟರು. ಸೊ ದಿಸ್ ಒನ್ 0.4 ಮೀಟರ್. ಲುಕ್ ಹಿಯರ್, ಇಲ್ಲಿ ಏನಿದೆ 40 ಸೆಂಟಿಮೀಟರ್ ಇದೆಯಲ್ವಾ, 40 ಸೆಂಟಿಮೀಟ್ರನ್ನ 0.4 ಮೀಟ್ರ್ ಅಂತ ಬರ್ಕೊಬೋದು. ನೆಕ್ಸ್ಟ್ 120 ಇದೆ, 1.2 ಮೀಟ್ರ್ ಅಂತ ಬರ್ಕೊಬೋದು. ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಹತ್ರ ಎಷ್ಟಿದೆ, 2 ಮೈಕ್ರೋಕೂಲಾಂಬ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 40 ಅಂದರೆ 0.4 ಹತ್ರ -3, ಮತ್ತು ಇಲ್ಲಿ ಎಷ್ಟಿದೆ -5 ಮೈಕ್ರೋಕೂಲಾಂಬ್ ಇದೆ. ಏನು ಕೇಳಿದ್ದಾರೆ, ಇದ್ರ ಮೇಲೆ -5 ಮೈಕ್ರೋಕೂಲಾಂಬ್ ಮೇಲೆ ಫೋರ್ಸ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಯಾಕಿರುತ್ತೆ ಇದ್ರ ಮೇಲೆ ಫೋರ್ಸು? ಬಿಕಾಸ್ ಆಫ್ ದೀಸ್ ಟು ಚಾರ್ಜಸ್ ಅಲ್ವಾ. ಇಲ್ಲಿ -3 ಮೈಕ್ರೋಕೂಲಾಂಬ್ ಏನು ಮಾಡುತ್ತೆ ಇದನ್ನು, ಸೊ ಇಟ್ ರಿಪಲ್ಸ್, ಈ ಡೈರೆಕ್ಷನಲ್ಲಿ ರಿಪಲ್ ಮಾಡುತ್ತೆ -3 ಮೈಕ್ರೋಕೂಲಾಂಬ್ ಲೈಕ್ ದಿಸ್. +2 ಮೈಕ್ರೋಕೂಲಾಂಬ್ ಏನು ಮಾಡುತ್ತೆ, ಇದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಸೊ ಇದು ಹತ್ತಿರ ಇರೋದ್ರಿಂದ ಈ ಫೋರ್ಸ್ ಜಾಸ್ತಿ ಇರುತ್ತೆ, ಇದು ದೂರ ಇರೋದ್ರಿಂದ ಈ ಫೋರ್ಸ್ ಕಡಿಮೆ ಇರುತ್ತೆ. ಈಗ ರಿಸಲ್ಟೆಂಟ್ ಫೋರ್ಸ್ ಬೇಕಂದ್ರೆ ಏನು ಮಾಡಬೇಕು, ಸೊ ಇದರಲ್ಲಿ ಇದನ್ನು ಕಳಿಬೇಕು ಅಲ್ವಾ. ಸೊ ನಾವು ಲುಕ್ ಹಿಯರ್, F21, 1 minute, ಕ್ಯಾಲ್ಕುಲೇಟ್ ದ ಫೋರ್ಸ್ ಆನ್ ದ -3 ಮೈಕ್ರೋಕೂಲಾಂಬ್. ಸಾರಿ, ಇದ್ರ ಮೇಲೆ ಎಷ್ಟು ಫೋರ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇದ್ರ ಮೇಲೆ ಅಲ್ಲ, ಇದ್ರ ಮೇಲೆ ಯಾಕೆ ಫೋರ್ಸ್ ಇರುತ್ತೆ, ಮೈನಸ್ ಆಗಿರೋದ್ರಿಂದ ಇದು ಈ ಡೈರೆಕ್ಷನಲ್ಲಿ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಇದು ಮೈನಸ್ ಇರೋದ್ರಿಂದ ಇದು ಇದನ್ನು ರಿಪಲ್ ಮಾಡುತ್ತೆ ಇನ್ ದ ಸೇಮ್ ಡೈರೆಕ್ಷನ್ ಲೈಕ್ ದಿಸ್. ಇದು ಅಟ್ರ್ಯಾಕ್ಟ್ ಮಾಡುತ್ತೆ, ಇದು ರಿಪಲ್ ಮಾಡುತ್ತೆ, ಎರಡು ಒಂದೇ ಡೈರೆಕ್ಷನಲ್ಲಿ ಇರೋದ್ರಿಂದ ಟೋಟಲ್ ಏನು ಮಾಡಬೇಕು, ಅಡಿಷನ್ ಮಾಡಬೇಕು. ಸೊ ಇದನ್ನು F23 ಫೋರ್ಸ್ ಆನ್ ಸೆಕೆಂಡ್ ಒನ್ ಡ್ಯೂ ಟು 3, ಇದು ಚಿಕ್ಕದೇನು F21 ಅಂದರೆ ಫೋರ್ಸ್ ಆನ್ ಸೆಕೆಂಡ್ ಒನ್ ಡ್ಯೂ ಟು 1, ಇದು 1. ಇವೆರಡನ್ನೇ ಆ್ಯಡ್ ಮಾಡೋಣ. ಸೊ ಟು ಫೈಂಡ್ ದ ಫೋರ್ಸ್ ಬಿಟ್ವೀನ್ ದೀಸ್ ಟು Q1 and Q3, this formula we have to use 1/4π0 Q1 Q2 by d square. ಈಗ F12 ತಗೊಳ್ಳೋಣ, ಅಂದರೆ ಫೋರ್ಸ್ ಆನ್ ದಿಸ್ ಒನ್ ಡ್ಯೂ ಟು ದಿಸ್. ಓಕೆ, ಇವಾಗ ಈ ಎರಡು ಚಾರ್ಜ್ಗಳನ್ನು ತಗೊಬೇಕು. ಡಿಸ್ಟೆನ್ಸ್ ಯಾವ್ದು ತಗೊಬೇಕು, ಇವೆರಡರ ನಡುವೆ ಡಿಸ್ಟೆನ್ಸ್, ಇಲ್ಲಿ ಇದು 0 ಆದರೆ ಇಲ್ಲಿಂದ ಇಲ್ಲಿ ತನಕ 0.4 ಇದೆ, ಡಿಸ್ಟೆನ್ಸ್ ಈಸ್ 0.4. ಸೊ ದಿಸ್ ಈಸ್ ಈಕ್ವಲ್ ಟು 1/4π0 ಇದೆಯಲ್ವಾ, ಇದನ್ನು ನಾವೇನಂತ ಬರ್ಕೊಂಡಿದ್ದೀವಿ, 9 × 10⁹. Q1 Q1 ಯಾವುದು, ಇದು 2 ಮೈಕ್ರೋಕೂಲಾಂಬ್. Q2 ಯಾವುದು, ದಿಸ್ ಒನ್ 3 ಮೈಕ್ರೋಕೂಲಾಂಬ್. ಓಕೆ, ಇಲ್ಲಿ ಮೈನಸ್ ಅಂತ ತಗೊತಾ ಇಲ್ಲ, ಯಾಕೆ, ಈ F1 ಕಂಡುಹಿಡಿಯುವಾಗ ಇದ್ರ ಮೇಲೆ ಫೋರ್ಸ್ ಕಂಡುಹಿಡಿಯುವಾಗ F12 ಇದೆ. ಓಕೆ, 2 ಮೈಕ್ರೋ ಅಂದರೆ 10⁻⁻⁶, 2 ಮೈಕ್ರೋ, ಇದು 3 ಮೈಕ್ರೋ, ಮೈನಸ್ ಇತ್ತು,
ನಾವಿಲ್ಲಿ ಮೈನಸ್ ತಗೊಂಡಿಲ್ಲ. ಯಾಕೆಂದರೆ ಇದು ನೆಗೆಟಿವ್ ಇರೋದ್ರಿಂದ ಈ ಆರೋ ಇದೆಯಲ್ವಾ, ಆರೋ ಡೈರೆಕ್ಷನ್ ಈ ಕಡೆ ಅಂತ ತೋರಿಸಿದ್ವಿ. ದ ನೆಗೆಟಿವ್ ಸೈನ್ ಈಸ್ ಯೂಸ್ಡ್ ಟು ಶೋ ದ ಡೈರೆಕ್ಷನ್. ಈ ಡೈರೆಕ್ಷನ್ ತೋರಿಸೋದಕ್ಕೆ ನಾವು ಯೂಸ್ ಮಾಡಿದ್ದೀವಿ ಅಲ್ವಾ. ಓಕೆ, ಸೊ ಲುಕ್ ಹಿಯರ್, ನಾವು ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ 0.4, ಇಲ್ಲಿಂದ ಇಲ್ಲಿಗೆ 0.4 ಇದೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಮಚ್. ಮಲ್ಟಿಪ್ಲೈ ಮಾಡಿ 10 - 6 ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಗೆಟ್. ಓಕೆ, ದಿಸ್ ಈಸ್ ಅಟ್ರಾಕ್ಟಿವ್ ಫೋರ್ಸ್ ಈ ಡೈರೆಕ್ಷನಲ್ಲಿ. ಸೊ ನೆಕ್ಸ್ಟ್ ಟು ಫೈಂಡ್ ದ ಫೋರ್ಸ್ ಬಿಟ್ವೀನ್ Q2 ಆ್ಯಂಡ್ Q3. ಯಾವುದು ಇದು Q2, ಇದು Q3. ಸೊ ಇದರಿಂದ ಇದ್ರ ಮೇಲೆ ಆ ಫೋರ್ಸ್ ಸೇಮ್ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್. ಆದರೆ ಇವಾಗ 9 × 10⁹ Q1 ಯಾವುದು, ದಿಸ್ ಥಿಂಗ್. Q2 ಯಾವುದು, ದಿಸ್ ಥಿಂಗ್. ಓಕೆ, ಡಿವೈಡೆಡ್ ಬೈ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ನೋಡಿರಿ. ಇದು 1.2, ಇದು 0.4. 1.2ನಲ್ಲಿ 0.4 ಹೋದರೆ ವಿ ವಿಲ್ ಗೆಟ್ 0.8. ದಿಸ್ ಈಸ್ 0.8. ಅದಕ್ಕೆ ಇಲ್ಲಿ 0.8 ಸ್ಕ್ವೇರ್. ಓಕೆ, ಸೊ ಎಫ್ ಈಸ್ ಈಕ್ವಲ್ ಟು ದಿಸ್ ಮಚ್. ಓಕೆ, ಸೊ ದಿಸ್ ಈಸ್ ಟುವರ್ಡ್ಸ್ ದ ಲೆಫ್ಟ್, ಎರಡೂ ಟುವರ್ಡ್ಸ್ ದ ಲೆಫ್ಟೇ. ಸೊ ದೀಸ್ ಆರ್ ದ ಟೂ ಫೋರ್ಸಸ್, ಇದು ಒಂದು ಇದು ಒಂದು. ಇವಾಗ ಏನು ಮಾಡೋದು, ಎಡಿಷನ್. ರಿಸಲ್ಟೆಂಟ್ ಆಫ್ ದ ರಿಸಲ್ಟೆಂಟ್ ಆನ್ ದ ಫೋರ್ಸ್, ಈ ಫೋರ್ಸ್ ಮೇಲೆ ರಿಸಲ್ಟೆಂಟ್ ಬೇಕು ಅಂದರೆ Fr is equal to F21 plus F23. ಸೊ ದಟ್ ಈಸ್ ಈಕ್ವಲ್ ಟು ದಿಸ್ ಮಚ್. ಇದನ್ನು ಪ್ಲಸ್ ಇದನ್ನು ಆ್ಯಡ್ ಮಾಡಿ. ಇದು 10⁻³ ಇದು 10⁻³ ಇದೆ. ಇದನ್ನು ಕಾಮನ್ ತೆಗೆದ್ರೆ 211 337 ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ದಿಸ್ ಮಚ್. ಫೋರ್ಸ್ಗೆ ಯೂನಿಟ್ ಏನು, ನ್ಯೂಟನ್. ಓಕೆ, ದಟ್ಸ್ ಇಟ್. ದಿಸ್ ಇಸ್ ವೆರಿ ಸಿಂಪಲ್. ಓಕೆ, ಒಂದೇ ಫಾರ್ಮುಲಾನ 2 ಟೈಮ್ಸ್ ಅಪ್ಲೈ ಮಾಡಿದ್ವಿ. ಇಲ್ಲೊಂದು ಸರಿ ಅಪ್ಲೈ ಮಾಡಿದ್ವಿ, ಇಲ್ಲೊಂದು ಸರಿ ಅಪ್ಲೈ ಮಾಡಿದ್ವಿ. ಸೊ ಇದರ ಮೇಲೆ ಎರಡು ಫೋರ್ಸ್ಗಳು ಇದೆ ಅನ್ನೋದು ಗೊತ್ತಾಗಬೇಕು ಅಷ್ಟೇ. ಓಕೆ, ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ 14. ಓಕೆ, ಟುವರ್ಡ್ಸ್ ಲೆಫ್ಟ್ ಅಂದರೆ ಇಲ್ಲಿ ನಾವು ಡೈರೆಕ್ಷನ್ ಹೇಳಿದ್ದೀವಿ, ಫೋರ್ಸ್ ವೆಕ್ಟಾರ್ ಆಗಿರೋದ್ರಿಂದ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, what is this? ABC is an equilateral triangle. ಈಕ್ವಿಲ್ಯಾಟ್ರಲ್ ಅಂದ್ರೇನು, ಲ್ಯಾಟರಲ್ ಅಂದರೆ ಸೈಡ್ ಅಂತ, ಈಕ್ವಿ ಅಂದರೆ ಈಕ್ವಲ್ ಅಂತ. ಈಕ್ವಿಲ್ಯಾಟ್ರಲ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರೋದು ಟ್ರಯಾಂಗಲ್. ಅಪ್ ಸೈಡ್ 0.03 ಮೀಟರ್. ಓಕೆ, ಚಾರ್ಜಸ್ ಆಫ್ +5 ನ್ಯಾನೋಕುಲಾಮ್, ಎನ್ ಅಂತ ಇದ್ದರೆ ನ್ಯಾನೋ, 3 ನ್ಯಾನೋಕುಲಾಮ್, -5 ನ್ಯಾನೋಕೂಲಾಮ್ are placed at corners A, B, C respectively. Find the resultant force on charge placed at B. B ಹತ್ರ ಇರೋವಂಥ ಫೋರ್ಸ್ ಮೇಲೆ ಚಾರ್ಜ್ ಎಷ್ಟಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸನ್ನು ನಿಮ್ಮ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ, ಯಾವುದು ಬೋರ್ಡ್ ಎಕ್ಸಾಮಲ್ಲಿ. ಓಕೆ, ಸೊ ಗಿವನ್ Q1 Q2 Q3 ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಆ್ಯಂಡ್ ಎಫ್ ಕ್ಯಾಲ್ಕುಲೇಟ್ ಮಾಡಬೇಕು. ಲುಕ್ ಹಿಯರ್, ಇದು ರೈಟ್, ಇದೆಂಥ ಟ್ರಯಾಂಗಲು, ಈಕ್ವಿಲ್ಯಾಟ್ರಲ್, ಎಲ್ಲ ಸೈಡ್ಸು ಈಕ್ವಲ್ ಇದೆ ನೋಡಿರಿ. ಎ ಹತ್ರ ಎಷ್ಟಿದೆ 5, ಬಿ ಹತ್ರ 3, ಸಿ ಹತ್ರ -5. ಈಗ ಈ 3 ನ್ಯಾನೋಕೂಲಮ್ ಮೇಲೆ ಫೋರ್ಸ್ ಎಷ್ಟಿದೆ ಕಂಡುಹಿಡಿಬೇಕು. ಓಕೆ, ಸೊ ಈ 3 ನ್ಯಾನೋಕೂಲಮ್ ಮೇಲೆ ಫೋರ್ಸ್ ಯಾಕಿರುತ್ತೆ, ದಟ್ ವಿ ಹ್ಯಾವ್ ಟು ನೋ. ವೈ? ಬಿಕಾಸ್ ಆಫ್ ದೀಸ್ 2 ಫೋರ್ಸಸ್, ದೀಸ್ 2 ಚಾರ್ಜಸ್. ಎ ಹತ್ರ ಚಾರ್ಜ್ ಇದೆ, ಬಿ ಹತ್ರ ಚಾರ್ಜ್ ಇದೆ ಅಲ್ವಾ. ಇವಾಗ ನೋಡಿರಿ ಏನಾಗುತ್ತೆ, ಇವಾಗ ಇದೇನು ಮಾಡುತ್ತೆ, ಇದ್ರ ಮೇಲೆ ಫೋರ್ಸನ್ನು ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡುತ್ತೆ. ಓಕೆ, ಅಂದರೆ ಈ ಲೈನ್ ಜಾಯಿನ್ ಆಗುತ್ತಲ್ಲ ಆ ಡೈರೆಕ್ಷನಲ್ಲಿ, ಇದು ಪ್ಲಸ್ಸು ರಿಪಲ್ಷನ್ನು. ಇದು ಮೈನಸ್ ಆಗಿರೋದ್ರಿಂದ ಏನು ಮಾಡುತ್ತೆ, ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ಇವೆರಡೂ ಯಾವ ಥರ ಇದ್ದಾವೆ, ಒಂದೇ ಲೈನಲ್ಲಿ ಇಲ್ಲ. ಆ್ಯಡ್ ಮಾಡಬೇಕು ಅಂದರೆ ನಾವು ವಾಟ್ ವಿ ಹ್ಯಾವ್ ಟು ಡೂ, ಪ್ಯಾರಲಗ್ರಾಮ್ ಲಾ, ಇದಕ್ಕೆ ಪ್ಯಾರಲಾಗಿ ಅಂದರೆ ಇದಕ್ಕೆ ಪ್ಯಾರಲಾಗಿ ಇಲ್ಲಿ, ಆ್ಯಂಡ್ ಇದನ್ನು ಇದಕ್ಕೆ ಪ್ಯಾರಲಾಗಿ ಇಲ್ಲಿ ಬರೆದು ಈ ಡಯಾಗನಲ್ ಬರುತ್ತಲ್ವಾ, ಈ ಡಯಾಗನಲ್ ಈಸ್ ದ ರಿಸಲ್ಟೆಂಟ್. ಸೊ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ನಾವು ಲುಕ್ ಹಿಯರ್, ದಿಸ್ ಇಸ್ ದ ಫೋರ್ಸ್ F1 ಅಂತ ಇಟ್ಕೊಳ್ಳೋಣ. ಇದರಿಂದ ಇದು ಅಟ್ರಾಕ್ಟಿವ್ ಫೋರ್ಸು F2. ಸೊ ನಾವು ಲೆಟ್ ಅಸ್ ಫೈಂಡ್ ಔಟ್ ದಿಸ್, ಇದು ರಿಸಲ್ಟೆಂಟ್, ಈ ಡೈರೆಕ್ಷನಲ್ಲಿ ರಿಸಲ್ಟೆಂಟ್ ಬರುತ್ತೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಗೇನು ಗೊತ್ತಾಗುತ್ತೆ, ಆಲ್ ಸೈಡ್ಸ್ ಆರ್ ಈಕ್ವಲ್ಲು. ನೆಕ್ಸ್ಟ್
ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಲ್ವಾ. ಈ ಆ್ಯಂಗಲ್ ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ, ಇದು ಅಷ್ಟೇ ಇರುತ್ತೆ. ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರೆ ಅದು ಎಷ್ಟಾಗುತ್ತೆ? ಟೋಟಲ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ 180. 180 ಡಿವೈಡೆಡ್ ಬೈ 3 ಎಷ್ಟಿರುತ್ತೆ? 60. ಕರೆಕ್ಟ್, ವೆರಿ ಗುಡ್. ಓಕೆ, ಸೊ 60 ಇರುತ್ತೆ. ಇವಾಗ ಇದು 60 ಆಯಿತು ಅಂದರೆ ಈ ಆ್ಯಂಗಲ್ ಇರುತ್ತಲ್ವ, ಇದು 60ನೇ. ಓಕೆ, ದಿಸ್ ಈಸ್ ಅನ್ ಆ್ಯಂಗಲ್ 60 ಆ್ಯಂಡ್ ಟೋಟಲ್ ಇಲ್ಲಿ 60 ಇಲ್ಲಿ 60 120 ಆಗುತ್ತೆ. ಸೊ ನಾವು ಎಫ್ ಫಾರ್ಮುಲಾ ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿರಿ. F1 ಅಂದರೆ ಇದರಿಂದ ಫೋರ್ಸು, ವಿ ವಿಲ್ ಗೆಟ್ ದಿಸ್ ಮಚ್. ಇದೆಲ್ಲ ಎಕ್ಸ್ಪ್ಲನೇಷನ್ ಏನು ಬೇಕಿಲ್ಲ ಅನಿಸುತ್ತೆ. F1 ಇಷ್ಟು ಬರುತ್ತೆ. ಮತ್ತು F2 ಇದೆಯಲ್ವಾ, ಇದು 5 ಇದು 3 ಆಗಿಂದ ಸೇಮ್ ವ್ಯಾಲ್ಯೂ ಬರುತ್ತೆ, ಬಟ್ ಡೈರೆಕ್ಷನ್ ಚೇಂಜ್ ಅಷ್ಟೇ ಅಲ್ವಾ. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇದು 3. ಇದೆಷ್ಟು ಫೋರ್ಸ್ ಈ ಡೈರೆಕ್ಷನಲ್ಲಿ ಹಾಕುತ್ತೋ ಅಷ್ಟೇ ಫೋರ್ಸ್ ಇದು ಈ ಡೈರೆಕ್ಷನಲ್ಲಿ ಹಾಕುತ್ತೆ. F2 ಈಸ್ ಆಲ್ಸೋ ಸೇಮ್. ಸಿಮಿಲರ್ಲಿ F2. F1 F2 ಗೊತ್ತಾಯಿತು. ರಿಸಲ್ಟೆಂಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಇಲ್ಲಿ 120 ಇರೋದ್ರಿಂದ ಇದು ನೋಡಿರಿ, ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ 120 ಇರೋದ್ರಿಂದ ಏನಾಗುತ್ತೆ ಅಂತ ನೋಡ್ರಿ. ಈ ಪ್ರಾಬ್ಲಮನ್ನು ಸಿ ಇ ಟಿನಲ್ಲಿ ಕೊಟ್ಟಿದ್ದಾರೆ, ಸಿ ಇ ಟಿನಲ್ಲಿ ಕೇಳಿದ್ದಾರೆ, ಸಿ ಇ ಟಿ ನೀಟಲ್ಲಿ ಕೇಳಿದ್ದಾರೆ. ಸೊ ಇದೇನು ಇಷ್ಟು ದೊಡ್ಡ ಪ್ರಾಬ್ಲಮ್ ಸಿ ಇ ಟಿ ನೀಟಲ್ಲಿ ಕೇಳ್ತಾರಾ? ಎಸ್, ಕೇಳ್ತಾರೆ. ಸೊ ಬಟ್ ಇಟ್ ಈಸ್ ವೆರಿ ಈಸಿ ನಿಮಗೆ. ಇಲ್ಲಿ ನೋಡಿ, ಲುಕ್ ಇಯರ್. ಈಗ F2 ಈಸ್ ಈಕ್ವಲ್ ಟು F2 ದಿಸ್ F2 F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ. ಇದು ಫಾರ್ಮುಲಾ ತಾನೆ. ಈ ರಿಸಲ್ಟೆಂಟ್ ಇದೆಯಲ್ಲ, ಸೊ ದಿಸ್ ರಿಸಲ್ಟೆಂಟ್, ಇದನ್ನು ರಿಸಲ್ಟೆಂಟ್ ಅಂತ ತಗೊಳ್ಳೋಣ. F2 ಅಲ್ಲ ಇದು ಓಕೆ F2 ಇದು F1, ಇದನ್ನು F2 ಅಂತ ತಗೊಂಡಿದ್ದೀವಲ್ವ, ಇದು F1 ಅಲ್ವಾ. ಇದು F ರಿಸಲ್ಟೆಂಟ್. ದಿಸ್ ಈಸ್ F ರಿಸಲ್ಟೆಂಟ್. FR ಇಸ್ ಈಕ್ವಲ್ ಟು F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಥೀಟಾ. ಬಟ್ ಇಲ್ಲೇನಾಗಿದೆ, F1 ಎಷ್ಟಿದೆಯೋ F2 ಅಷ್ಟೇ ಇದೆ. ಓಕೆ, ಸೊ ನಾವು ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ, ಈ ಕಡೆಗೆ ಬಂದರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ F ಈಸ್ ಈಕ್ವಲ್ ಟು F ಸ್ಕ್ವೇರ್ ಪ್ಲಸ್ F ಸ್ಕ್ವೇರ್, ಎರಡು ಈಕ್ವಲ್ ಆಗಿರೋದ್ರಿಂದ ಇದನ್ನು F ಇದನ್ನು F ಅಂತ ತಗೊಳ್ರಿ. 2F ಇಂಟು F, F1 F2 ಎರಡು